40 ತೊಳೆ ಬರುತ್ತಂತ ಇದ್ರೆ ನಾವು ಹೇಳೋದು 40 ತೊಳೆ ಬರುತ್ತಾ ಇದ್ರಲ್ಲಿ ಗೊತ್ತಿಲ್ಲ. ಅನ್ನಿಸ್ತು ನಿನಗೆ? ಅವಾಗಿಂದ ಕೇಳ್ತಾ ಇದ್ದೆ ಹಲಸಿನ ಹಣ್ಣು ಬೇಕು ಅಂತ, ಆದರೆ ಅಷ್ಟೊಂದು ಟೇಸ್ಟ್ ಇಲ್ಲ. ನೋಡಿ ನೀನೇ ಹೇಳು, ಟೇಸ್ಟ್ ತಿನ್ಬಿಟ್ಟು ಹೆಂಗೈತೆ. ಅಷ್ಟು ಚೆನ್ನಾಗಿ ಬಿಡ್ಸ್ಕೊಂಡು ಕೊಟ್ಟಿದ್ದೀರ, ಅವಾಗಿಂದ ಟೇಸ್ಟ್ ಮಾಡ್ತೀನಿ. ಜಾಸ್ತಿ ಸ್ವೀಟ್ ಇಲ್ಲ. ನಿಮಗೆ ಕರೆಕ್ಟಾಗಿ ಐತೆ, ನಂಗೆ ಕರೆಕ್ಟಾಗಿ ಇಲ್ಲ. ಓವರ್ ಆಗಿ ಸ್ವೀಟ್ ಇಲ್ಲ, ಬಟ್ ಓಕೆ ಓಕೆ ಜಾಸ್ತಿ ತಿನ್ಬೋದು ಈ ತರ ಇದ್ರೆ. ಜಾಸ್ತಿ ತುಂಬಾ ಸ್ವೀಟ್ ಇದ್ರೆ ಇಲ್ಲ ಇಲ್ಲ, ಸ್ವಲ್ಪ ತಿನ್ಬೋದು ಅಷ್ಟೇ. ಇದು ಫುಲ್ ಜಾಸ್ತಿ ತಿನ್ಬೋದು. ಓಕೆ ಸ್ವೀಟ್ ಇದೆ ಅಷ್ಟೇ. ಇನ್ನೂ ಹಣ್ಣಾಗಿಲ್ಲ ಇದು ಗುರು, ಹಣ್ಣು ಸ್ವಲ್ಪ ಕಮ್ಮಿ, ಇನ್ನೂ ಆಗಿಲ್ಲ. ಹಾಂ, ಈಗ ಕುಯ್ ಬಂತ ಯಾವ ಇಲ್ವಾ? ಹಾಂ, ಇದು ಕುಯ್ಯ ಎಲ್ಲ ಖಾಲಿನ ಎಲ್ಲ. ಈಗ ಹಣ್ಣಾಗಲ್ವಂತೆ, ನಾಳೆ ಏಪ್ಪ ಇದೇನೇ ಇದೆ, ನಾಳೆ ಹಣ್ಣಾಯ್ತು ಅಂತೆ. ಮೊದಲು ಒಂದು ಕಡೆ ಹೋಗಿದೆ, ಅವರು ಹಣ್ಣಾಗಿಲ್ಲ ಇನ್ನೂ, ಇವಾಗ ಕುಯ್ಯೋಕ್ಕಾಗಲ್ಲ, ನಾಳೆ ಕುಯ್ಯೋಣ ಅಂದರು. ಅದೇ ನಾವು ಇವತ್ತೇ ಕುಯ್ಕೊಂಡು ತಿನ್ನಬೇಕು ಅಂತಂದೆ. ಆದರೆ ಅದಕ್ಕೋಸ್ಕರ ಇನ್ನೊಂದು ಕಡೆ ಬಂದಿದ್ದೀನಿ. ನೋಡೋಣ ಇವಾಗ. ಎಲ್ಲೋ ರೆಡ್ ಬರಲ್ವಾ? ಯಾವೂರಿಂದ ತರೋದು? ಮಾಗಡಿಯ? ಎಷ್ಟಾಗುತ್ತೆ ಅದು? 130. ಇದು ಎಷ್ಟು ಹಣ್ಣು ಬರುತ್ತೆ ಇದ್ರೊಳಗಡೆ ಅಂದಾಜು? ಒಂದು 50? ಹೇಳಕ್ಕೆ ಬರಲ್ಲ, ದೇವ್ರ ಸೃಷ್ಟಿ ಮಾಡೋಂಗೆ. ನಮ್ಮ ಹೊಟ್ಟೆಗೆ ಎಷ್ಟು ಊಟ ಸೇರ್ತಿದೆ ಅಂತ ನಮ್ಗೆ ಕಮ್ಮಿನೇ ಹೇಳಿರೋದು. ಹಾಂ, 100 ಮಾಡಿಕೊಟ್ರಿ. 100 ಹಾಂ, ಎಷ್ಟು ಕೆ ಜಿ ಬರ್ಬೋದು ಅಂದಾಜು? ಒಂದು 3 ಕೆ ಜಿ ಬರುತ್ತಾ? ಹಾಂ, 3 40 ತೊಳೆ ಬರುತ್ತಂತ ಇದ್ರೆ ನಾವು ಹೇಳೋದು 40 ತೊಳೆ ಬರುತ್ತಾ ಇದ್ರಲ್ಲಿ ಗೊತ್ತಿಲ್ಲ. ಕುಯ್ದು ನೋಡೋಣ ಇವಾಗ. 40 ತೊಳೆ ಬರುತ್ತೋ ಇದು ಚೆಕ್ ಮಾಡೋಣ. ಏನು ಕುಯ್ಯೋಕ್ಕೆ ಆಯ್ತಾಯಿಲ್ಲ. ಈಗ ಕುಯ್ಕೊಬಿಟ್ಟನಪ್ಪ. ಅದೇ ನಾನು ಯಾವತ್ತು ಕುಯ್ದೇ ಇರ್ತೀವಿ ನಾ ಈ ಥರ. ಹಣ್ಣು ಹೇಗಿದೆ ಅಂತ ನೋಡೋಣ, ಟೆಸ್ಟ್ ಮಾಡೋಣ. ಅವನು ಒಂದು ಟೆಸ್ಟ್ಗೆ ತಿನ್ನೋಕ್ಕೆ ಕೊಟ್ಟಿದ್ದ, ಅವನ್ನ ಚೆನ್ನಾಗಿತ್ತು. ಅದೇ ಹಣ್ಣ ಇಲ್ಲ ಬೇರೆ ಹಣ್ಣ? ಹಣ್ಣಂತೂ ಚೆನ್ನಾಗಿ ಕಾಣಿಸ್ತೈತೆ. ನಾನು ಕುಯ್ಯೋಕ್ಕೆ ಬರಲ್ಲ ಅಂತ. ನೋಡಪ್ಪ, ಈ ಥರ ಇದೆ ಹಣ್ಣು. ಜಾಸ್ತಿ ಕಲರ್ ಏನಿಲ್ಲ. ನೋಡೋಣ, ಒಂದು ತಿಂದು ಟೇಸ್ಟ್ ಮಾಡಿಬಿಡ್ತೀನಿ. ಅಷ್ಟೇನು ಟೇಸ್ಟ್ ಇಲ್ಲ, ಸುಮಾರಾಗೈತೆ ಅಷ್ಟೆ. ಅವನಲ್ಲಿ ಕೊಟ್ಟಿದ್ದು ಬೇರೆ, ಇದು ಬೇರೆ. ಮೀಡಿಯಮ್ ಆಗಿದೆ. ಸರಿ, ಇದು ಕುಯ್ಯೋಣ ಇವಾಗ. 40 ತೊಳೆ ಬರುತ್ತಾ ಇದರಲ್ಲಿ? ನೋಡಿ ಎಷ್ಟು ದಪ್ಪ ಇರುತ್ತಾಳೆ. ಅಲ್ಟಿಮೇಟ್. ಒಳ್ಳೆ ದಪ್ಪಾಗಿದೆ, ಬಟ್ ಟೇಸ್ಟ್ ಸ್ವಲ್ಪ ಕಮ್ಮಿ, ಸ್ವೀಟ್ ಕಮ್ಮಿ. ನಮ್ಮಂಥವ್ರಿಗೆ ಸರಿ, ಯಾಕೆಂದರೆ ಸ್ವೀಟ್ ಜಾಸ್ತಿ ಇಲ್ವಲ್ಲ. ಎರಡೇ ತೊಳೆನಾ? ಅವನು ಹೇಳಿದ ಲೆಕ್ಕ 40, 35-40 ಅಂತಾನೆ. ಇಲ್ಲಿ ನೋಡೋದು ಯಾಕೆ ಒಂದು 25 ಬರೋದು, 25 ಸಿಗಲ್ಲ. ದೊಡ್ಡದಾಗಿ ಕುಯ್ಬೇಕು. ನಾನು ಯಾವಾಗಲೂ ಕುಯ್ದೇ ಇಲ್ಲ. ಬಂದು ಮೂರು ತೊಳೆ
ಇದು 4 ತೊಳೆ 4 ತೊಳೆ. ಈಗ ಜಾಸ್ತಿ ಕುಯ್ಯೋಣ, ಇಲ್ಲ ಅಂತಂದರೆ ತೊಳೆ ಎಲ್ಲ ಹಾಳಾಯ್ತದಿಲ್ಲ, ಕಟ್ಟಾಯ್ತದೆ ಸೆಂಟ್ರಿಗೆ, ಹಂಗೂ ಕಟ್ಟಾಯ್ತು ನೋಡಿ. ತೊಳೆ ಎಲ್ಲ ಇಲ್ಲೇ ಸೇರ್ತಾವೆ, ಮೋಸ ಹೋಗುತ್ತೆ. ಯಾವ ತೊಳೆ ಜಾಸ್ತಿ ಇರುತ್ತೆ ಅಂತ ಗೊತ್ತಾಗಲಿಲ್ಲ ನನಗೆ. ಈ ಕಡೆ ಎಲ್ಲ ಫುಲ್ ಬೆಂಡೆ ಅನ್ಸುತ್ತಪ್ಪ. ಹೋಯ್ತಲ್ಲ, 110 ರೂಪಾಯಿ ಕೊಟ್ಟಿದ್ದು ವೇಸ್ಟ್ ಆಗೋಯ್ತು. ಅಯ್ಯೋ, ತೊಳೆನೇ ಇಲ್ಲ ಇಲ್ಲಿ, ಇನ್ನು ಮೋಸ ಹೋಗ್ತದಪ್ಪ. ಏನು ಮಾಡೋದು ಇವಾಗ? ಐತೆ ಒಂದೊಂದು ಜಾಸ್ತಿ ಇಲ್ಲ, ಒಟ್ಟಿನ ತೊಳೆ ಜಾಸ್ತಿ ಇಲ್ಲ, ಇದೆ ಒಂದೊಂದು ಕಮ್ಮಿ. ಬರೀ ಬೆಂಡು ತೊಳೆ ಜಾಸ್ತಿ. ದೊಡ್ಡ ತರಬೇಕಾಯ್ತು ಅನ್ಸುತ್ತೆ ಮೋಸ್ಟ್ಲಿ. ತಂದರೆ ದೊಡ್ಡ ಹಣ್ಣು ತಂದಿದ್ರೆ ಅದ್ರಲ್ಲಿ ತೊಳೆ ಜಾಸ್ತಿ ಇರೋದು. ನೆಕ್ಸ್ಟ್ ಟೈಮು ಅಂದರೆ ಹಂಗೆ ಮಾಡಬೇಕು. ನೀವು ಮಾಡ್ತೀಯ ಯಾವುದೋ ಒಂದು ಸಣ್ಣ ಹಣ್ಣಿದೆ ಇದರಲ್ಲಿ. 2, 4, 6, 8, 10 ಅಷ್ಟೇ. ಏನು ಮಾಡ್ತೀನಿ ಅಂತ ನಾನು ತಿನ್ಕೊಬಿಡ್ತೀನಿ. ಟೇಸ್ಟ್ ಇಲ್ಲ, ಎಲ್ಲ ಲಾಸ್ ಕಂಪ್ನಿ. ಇದಕ್ಕೂ ಟೈಮೇ ಸರಿಯಪ್ಪ. ನಮ್ಮ ಹಾಸನ್ ಗುರೂಜಿ ಹತ್ರ ಹೋಗಿ ಶಾಸ್ತ್ರ ಕೇಳಬೇಕು. ಏನಂತ? ಯಾಕೆ ಟೈಮಿಂಗ್ ಆಗೋಯ್ತಲ್ಲ. ಚೆನ್ನಾಗಿಲ್ಲ ಅನ್ಕೊಂಡೆ ತಿಂತಾ ಇದ್ದೀರಾ. ಚೆನ್ನಾಗಿಲ್ಲ, ನೀನು ಟೇಸ್ಟ್ ನೋಡ್ಬೋದು. ಅಷ್ಟು ಟೇಸ್ಟ್ ಇಲ್ಲ, ಅಷ್ಟೊಂದು ಮೀಡಿಯಮ್. ಯಾಕೆ ರಕ್ಷಿತಾ, ನಿಮ್ಗೆ ಒಂಚೂರು ಇಷ್ಟನೇ ಇಲ್ವಲ್ಲ? ಯಾವುದು? ನಾನು ಮಾತ್ರ ತಿನ್ನೋದಷ್ಟೇ ಅಲ್ಲ ಇದನ್ನ. ವಾ, ಟೇಸ್ಟ್ ಇಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೊಳ್ಳ ರಕ್ಷಿತಾ. ನನಗೆ ಟೇಸ್ಟ್ಗೂ ಕೊಟ್ಟಿಲ್ಲ, ಒಬ್ಬರೇ ಹಾಕೊಂಡು ತಿಂತಾ ಇದ್ದೀರ ಅವಾಗಿಂದ. ನೋಡುವಂತ ಇರೋ, ಫಸ್ಟ್ ಲೆಕ್ಕ ಹಾಕ್ಬಿಡ್ತೀನಿ 40 ಹಣ್ಣು ಬರುತ್ತಾ ಇದು ಅಂತ. ಚಾಲೆಂಜ್ ಅಂದರೆ ಚಾಲೆಂಜ್ ತಾನೇ ಇದು. 40 ಹಣ್ಣು ಬರಲ್ಲ ಬಿಡಿ. ಎಷ್ಟು ಬರುತ್ತೆ? ಎಷ್ಟೈತಿ ಇವಾಗ ತಟ್ಟೆನಲ್ಲಿ? ಅದೇ ಒಂದು 25 ಹತ್ರ ಬರುತ್ತೆ ಅಷ್ಟೇ. ಇದನ್ನು ತಿಂದ್ಬಿಡ್ತೀನಿ. ಯಪ್ಪ, ಒಂದು ಸ್ವಲ್ಪ ಇದ್ದಿದ್ದು ಸೈಡ್. ಇನ್ನೊಂದ್ಸತಿ ಏನು ಮಾಡ್ಬೇಕು ಗೊತ್ತಾ? ಏನು? ಅಲ್ಲೇ ಕುಯಿಸ್ಕೊಂಡು ತಗೊಬರ್ಬೇಕು. ಕಾರಣ ಏನಂತಂದರೆ ಈಗ ಟೇಸ್ಟೇ ಇಲ್ಲ ತಂದ್ಬಿಟ್ಟು ಏನು ಮಾಡ್ತೀರಾ? ಅದನ್ನೇ ಮಾಡ್ಬೋದಿತ್ತಲ್ಲ ತೊಗೊಬೇಕಾದ್ರೆ. ನೆಕ್ಸ್ಟ್ ಹಂಗೆ ಮಾಡ್ತೀನಿ. ಅದಕ್ಕೆ ಮಮ್ಮಿಗೆ ಹೇಳ್ಬೇಕಾಗಿತ್ತು ತರಕ್ಕೆ. ಅಲ್ಲ, ಹಂಗೆ ಕೊಟ್ಟಿದ್ದು ಟೇಸ್ಟ್ ಇತ್ತು, ಕಟ್ ಮಾಡಿ ಬೇರೆ ಹಣ್ಣು. ಅದು ಬೇರೆ ಹಣ್ಣು, ಇದು ಬೇರೆ ತಾನೇ. ಟೇಸ್ಟ್ ಆಯ್ತಾ ಅಂತಂದ್ರೆ ನೋಡೋಕ್ಕೇನೋ ಚೆನ್ನಾಗೈತಿ ಮೇಲೆ. ಹಂಗೂ ಕೇಳಿದೆ ನಾನು, ಚೆನ್ನಾಗೈತಾ, ಟೇಸ್ಟ್ ಆಯ್ತಾ ಹೇಳಿದ ತಕ್ಷಣ ನಂಬಿಟ್ರಿ. ಹಾಳಾಗೈತಾ, ಇಲ್ಲ ಹಾಳಾದ್ರೆ ತಂದು ಕೊಡ್ತೀನಿ ವಾಪಸ್. ಒಂದು ಹಾಳಾಗಿಲ್ವಲ್ಲ, ಹಾಳಾಗಿರೋ ವಾಪಸ್ ಕೊಟ್ಬಿಡ್ಬೋದಾಯ್ತು.
ಬೇಗ ಬೇಗ ಕಟ್ ಮಾಡಿ ನಾನು ತಿನ್ನಬೇಕು. ಹೌದಾ? ಹ್ಞೂ ಮಾಡ್ಕೊಡ್ಬೇಕು ಅಂತೀಯ? ಹ್ಞೂ ಇನ್ನೊಂದು 2 ಸಿಗುತ್ತೆ ಸಿಗಲ್ಲ. ಹಾಳಾಗ್ಬಿಟ್ಟಿದೆ ಐತೆ ಅನ್ಸುತ್ತೆ. ನೋಡೋದು ನೀನು ಬೇಕಾದ್ರೆ. ಬೇಡ ಬಿಡಿ ನಂಗದು. ಬಿಡಿ ಹೋಗ್ರಿ ಸಾಕು. ಹಾಂ ಇಷ್ಟು ನೋಡಿ, ಇಷ್ಟ ಆಗೈತಪ್ಪ. ಇದು ನೋಡಪ್ಪ, ಇಷ್ಟೇ ಹಣ್ಣಾಗಿರೋದು. ಇದು ಲೆಕ್ಕ ಹಾಕ್ಬಿಡ್ತೀನಿ. 1 2 3 4 5 6 7 8 ಇದು 10 ಆಯಿತು. 9 10 11 12 13 14 15 16 17 ಇದು ಅರ್ಧ 18 ಸೇರಿ 18 19 20 ವಾ ಇಷ್ಟೇ. ಇಷ್ಟೇ 110 ರೂಪಾಯಿ ಕೊಟ್ಟಿದ್ದಾರೆ ಇದಕ್ಕೆ. ಬರೀ 20 ತೊಳೆ ಬಂದೈತೆ. ಒಂದೊಂದು ತೊಳೆಗೆ 5 ರೂಪಾಯಿ ಅಲ್ಲ, 6 ರೂಪಾಯಿ ಬಿಡುತ್ತೆ. ಅವ್ರ ಕೈಲೇ ಕುಯ್ಸ್ಕೊಂಡು ಬಂದಿದ್ರು, 6 ರೂಪಾಯಿ ಕೊಟ್ಟಿರೋರು ಏನೋ. ನೋಡಿ ಈ ಥರ ಆಗುತ್ತೆ. ಹಂಗೆ ಏನು ಮಾಡ್ಬೇಕು ಇವಾಗ? ಒಂದು ಫೋಟೋ ತೆಗೆದ್ಬಿಡ ಹಂಗೆ. ಕಟ್ ಮಾಡ್ಲಾ? ಹಾಂ ಇಲ್ಲ ಹಿಂಗೆ ಫೋಟೋ ತೆಗಿಲ್ಲ. ಹಂಗೆ ತೆಗಿತೀವಿ. ಹಿಂಗೆ ಮಾಡಿ ಒಂದು ಸ್ವಲ್ಪ. ಅಲ್ಲಪ್ಪ, ಈ ಕಡೆಯಿಂದ ಹಿಂಗೆ ಮಾಡಿಬಿಟ್ಟು ಈ ತಟ್ಟೆನ ಹಿಂಗೆ ತೋರಿಸೋ ಥರ ಹಿಂಗೆ ಮಾಡಿ ನೀಟಾಗಿ ಕುತ್ಕೊಳ್ಳಿ. ಹಂಗಲ್ಲಪ್ಪ, ಹಿಂಗೆ ತಟ್ಟೆನ ಹಿಂಗೆ ಕೊಡಿ, ಹಿಂಗೆ ಮಾಡಿ ಇಲ್ಲಿ. ಹಾಂ ಇರಿ ನೀಟಾಗಿ ನಗಿ, ಮುಖ ಆದ್ರೂ ನೀಟಾಗಿ ಮಾಡಿ.